ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಮನೆಯಲ್ಲಿ ದರಿದ್ರ ಇರುತ್ತೆ, ಅಂದ್ಕೊಂಡಿರುವಂತಹ ಕೆಲಸಗಳು ಆಗೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಶಂಖದಿಂದ ಮಾಡುವಂತಹ ಸರಳವಾದ ಪರಿಹಾರ, ಇದನ್ನು ಶುಕ್ರವಾರದಂದೇ ಆರಂಭಿಸಿ. ಶುಕ್ರವಾರ ಮಾಡೋಕ್ಕೆ ಆಗದೇ ಇದ್ದವರು ಬುಧವಾರ ಆರಂಭಿಸಿ. ಇದು ತೋರಿಸ್ತಾ ಇದ್ದೀನಿ ಶಂಖ ನೋಡಿ. ಇದು ಬಂದು ಬಲಮುರಿ ಶಂಖ ಅಂತ ಹೇಳ್ತೀವಿ. ಅಂದರೆ ಇದು ಊದಬೇಕಾದ್ರೆ ನಾವು ಇಟ್ಕೊಂಡು ಊದಿದಾಗ ಇದು ಬಲಗಡೆ ಕಿವಿ ಇತ್ತು ಅಂತಂದರೆ ಇದನ್ನು ಬಲಮುರಿ ಶಂಖ, ಎಡಗಡೆ ಇದರದ್ದು ಬಾಯಿ ಇತ್ತು ಅಂತಂದರೆ ಇದನ್ನು ಎಡಮುರಿ ಶಂಖ ಅಂತ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಬಲಮುರಿ ಶಂಖ ಅಂತಂದರೆ ನಮ್ಮ ದಾರಿದ್ರ್ಯವನ್ನು ಹೋಗಲಾಡಿಸಲಿಕ್ಕೆ ಅಥವಾ ನಮ್ಮ ಕಷ್ಟ ನಷ್ಟಗಳಂತ ಏನಿದೆ ಅದನ್ನೆಲ್ಲವನ್ನು ಹೋಗಲಾಡಿಸೋದಕ್ಕೆ ಈ ಶಂಖವನ್ನು ನೀವು ತಗೋಬೇಕಾಗುತ್ತೆ. ಇದನ್ನು ನೀವು ಬುಧವಾರ ತಪ್ಪಿದರೆ ಶುಕ್ರವಾರ ಮಾಡಿ. ಅಕಸ್ಮಾತು ನಮಗೆ ಶುಕ್ರವಾರ ಮಾಡ್ತೀನಿ ಅಂದರೆ ಬುಧವಾರ ತಪ್ಪಿದರೆ ಗುರುವಾರ ತಂದಿಟ್ಕೊಳ್ಳಿ. ಅಕಸ್ಮಾತು ನಾನು ಬುಧವಾರ ಮಾಡ್ತೀನಿ ಅಂತಂದರೆ ನೀವು ಸೋಮವಾರನೇ ತಂದಿಟ್ಕೊಳ್ಳಿ. ಇಲ್ಲ ಸೋಮವಾರ ಆಗದೇ ಇದ್ದವರು ಬುಧವಾರ ಬೆಳಿಗ್ಗೆ ಹೋಗಿ ಸಂಜೆ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು. ಯಾಕಂದರೆ ಕೆಲಸದಲ್ಲಿದ್ದೀವಿ ಅದು ಇದು ಅಂತ ಹೇಳೋರು ಆ ಥರ ಎಲ್ಲ ಇರ್ತಾರಲ್ಲ. ಹಾಗಾಗಿ ಮೊದಲಿಗೆ ಶಂಖ ತಂದ್ರ ನಂತರ ನೀವೇನು ಮಾಡಬೇಕು, ಮೊದಲು ಶುದ್ಧವಾಗಿ ನೀರಿನಿಂದ ತೊಳಿಬೇಕು. ನೀರಿನೊಳಗಡೆಗೆ ಇಟ್ಟು ಆನಂತರದಲ್ಲಿ ನೀವೇನು ಮಾಡಬೇಕು, ಹಾಲಿನೊಳಗಡೆ ಇಡಬೇಕು. ಒಂದು ಅರ್ಧ ಗಂಟೆ ಇಡಿ. ಒಂದು ಗಾಜಿನ ಬೌಲೋ ಅಥವಾ ಸ್ಟೀಲ್ದು ಏನಿರುತ್ತೆ ಹೊಸದರಲ್ಲಿ ಅದು ಹಾಕಿ. ನೀವು ತಿಂದು ಎಂಜಲ್ ಮಾಡಿರುವಂತಹ ಅಥವಾ ಸ್ವೀಟ್ಸು ಅದು ಇದು ತಿಂದಿರ್ತೀರಲ್ಲ ಬೌಲ್ ಅಂತೇಳಿ, ಅದು ಯಾವುದು ಯೂಸ್ ಮಾಡಿಬಿಡಿ. ಹೊಸ ಕಂಟೈನರ್ ಏನಿದೆ ಅದನ್ನೇ ನೀವು ಉಪಯೋಗಿಸಿ ನೀವು ಮಾಡ್ತಾಯಿರಿ ಪ್ರಿಯ ವೀಕ್ಷಕರೇ. ಆ ನಂತರದಲ್ಲಿ ಅರ್ಧ ಗಂಟೆ ಆಗಿ ಶುದ್ಧ ಮಾಡಿದ ನಂತರ ನೀವೇನು ಮಾಡಬೇಕು, ಇಲ್ಲಿಗೆ ಎಣ್ಣೆ ಮತ್ತು ತುಪ್ಪವನ್ನು ಸಮವಾಗಿ ಹಾಕಬೇಕಾಗುತ್ತೆ. ಆ ನಂತರದಲ್ಲಿ ತಾವರೆ ದಳದಿಂದ ಮಾಡಿರುವಂತಹ ಒಂದು ಬತ್ತಿ ಸಿಗ್ತದೆ ನಿಮಗೆ. ಹೊರಗಡೆ ಗ್ರಂಥಿಗೆ ಅಂಗಡೀಲಿ ಕೇಳಿ, ತಾವರೆ ಹೂವಿನಿಂದ ಮಾಡಿರುವ ಅಥವಾ ತಾವರೆ ದಳದಿಂದ ಮಾಡಿರುವಂಥ ಬತ್ತಿ ಅಂತಲೇ ಹೇಳ್ತಾರೆ. ಅದನ್ನು ತೊಗೊಂಡು ಬಂದು ನೀವೇನು ಮಾಡಬೇಕು, 48 ದಿನಗಳ ಕಾಲ ಸತತವಾಗಿ ಎಣ್ಣೆ ಮತ್ತು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ. ಸೊ ಇಲ್ಲಿ ಸಿಂಪಲ್ಲಾಗಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರವನ್ನು ನಾನು ನಿಮಗೆ ಹೇಳ್ತೀನಿ, ಜೊತೆಗೆ ನಾನು ಸ್ಕ್ರೋಲಿಂಗಲ್ಲೂ ಕೊಡ್ತೀನಿ. ಇದನ್ನು ದಿನಕ್ಕೆ 27 ಬಾರಿ ಪಠಿಸ್ತಾ ಬರಬೇಕು. ಯಾವುದು ಈ ಮಂತ್ರ ಅಂದರೆ, ಓಂ ಪಾವನರಾಜ ವಿದ್ಮಹೇ ಪಾಂಚಜನ್ಯ ಧೀಮಹೇ ತನ್ನೋ ಶಂಖ ಪ್ರಚೋದಯಾತ್ ಅಂತ ಹೇಳಿಕೊಂಡು ನೀವು 27 ಬಾರಿ ಪಠನೆ ಮಾಡ್ತಾ ಬರಬೇಕು. ಇದನ್ನು ಎಷ್ಟು ದಿನ ಮಾಡಬೇಕು ಅಂದರೆ ಹೇಳಿದೆ 48 ಡೇಸ್ ಅಂತ. ಆಮೇಲೆ 48 ಡೇಸ್ ಆದಮೇಲೆ ನಿಮ್ಮ ಯಾವುದೋ ತೊಂದರೆಗಳು ನಿವಾರಣೆ ಆಗುತ್ತೆ. ಮತ್ತು ಆ ನಂತರದಲ್ಲಿ ಮತ್ತೆ ಇನ್ನೊಂದು ಹಣಕ ಅಥವಾ ಅಂದುಕೊಂಡಂಥ ಯಾವುದೇ ಕೆಲಸಗಳಿಗೆ ನೀವು ಇದನ್ನು ಮಾಡ್ತಾ ಹೋಗ್ಬೋದು. ಸೊ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.